ಇವತ್ತಿನ ದಿನ ನಮ್ಮ KR ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರ ಸಮಿತಿಯ ಒಂದು ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಿರಿಯ ಮುಖಂಡರು, ಈ ವಿಜ್ಞಾನ ನಗರ ವಾರ್ಡ್ನ ಹಿರಿಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ನಮ್ಮ ಎಲ್ಲರೂ ಕೂಡ ಹಿರಿಯ ಮಾರ್ಗದರ್ಶಕರು, ಅನೇಕ ರೀತಿಯಲ್ಲಿ 2ನೇ ಬಾರಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದಾರೆ. ಪಾರ್ಟಿಯಲ್ಲಿ ಹೆಚ್ಚು ಅನುಭವ ಇರತಕ್ಕಂಥ ಇವತ್ತು ನಮ್ಮ ಕೃಷ್ಣಪ್ಪನವರಿಗೆ ಏನು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇಡೀ ಕ್ಷೇತ್ರದ ಪರವಾಗಿ. ಎಲ್ಲರೂ ಕೂಡ ಆ ಭಗವಂತನ ಆಶೀರ್ವಾದ ಅವರು ಇರಬೇಕು, ಸದಾಕಾಲ ಅವರು ರಾಜಕೀಯವಾಗಿ ಮುಂದೆ ಬರಬೇಕು. ಬರ್ತಕ್ಕಂಥ ದಿನಗಳಲ್ಲಿ ರಾಜಕೀಯವಾಗಿ ಅವರಿಗೆ ಕಾರ್ಪೊರೇಟರ್ ಆಗ್ತಕ್ಕಂಥ ಅವಕಾಶ ಇದೆ, ಮತ್ತೆ ಉನ್ನತ ಹುದ್ದೆ ಸಿಗಬೇಕು. ಎಲ್ಲರ ಜೊತೆ ವಿಶ್ವಾಸದಲ್ಲಿ ಬೆರೀತಕ್ಕಂಥ ವ್ಯಕ್ತಿ ಅವರು, ಸದಾ ಜನರ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ. ಅವರಿಗೆ ಈ ಸಂದರ್ಭದಲ್ಲಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ, ಶಾಂತಿ ಸುಖ ನೆಮ್ಮದಿಯನ್ನು ಕೊಡ್ಲಿ, ಎಲ್ಲರ ಜೊತೆ ಕೂಡ ಎಲ್ಲರ ಆಶೀರ್ವಾದ ಇರಲಿ. ನಮ್ಮ ನಾಯಕರಂತ ಬೈರ್ತಿ ಬಸವರಾಜನ ಈಗಾಗಲೇ ಬೆಳಿಗ್ಗೆ ಬಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಎಲ್ಲ ಸಂದರ್ಭದಲ್ಲಿ ಕೂಡ ಇಡೀ ಕ್ಷೇತ್ರ ಸಮಿತಿ ಅವ್ರ ಜೊತೆಗೆ ನಾವು ಇರ್ತೀವಿ. ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮಗೆ ಇವತ್ತು ಎಲ್ಲ ಇಡೀ ಕ್ಷೇತ್ರ ಸಮಿತಿ ಪರವಾಗಿ ನಮ್ಮ ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಹಿರಿಯ ಸಹೋದರರಂತ ಲೋಕೇಶನ್ ಅವರು ಬಂದಿದ್ದಾರೆ, ಅವರು ಸಮೇತ ಮಾತಾಡ್ತಾರೆ. ನಮ್ಮ ಕಮಿಟಿ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದೀವಿ. ನಮ್ಮ ಕಾರ್ಯದರ್ಶಿಗಳು ಸಮೇತ ಇದ್ದಾರೆ. ಎಲ್ಲ ಪ್ರಮುಖ ಮುಖಂಡರ ಜೊತೆಗೆ ನಾವು ಇವತ್ತು ಅವರಿಗೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತೇವೆ. ಸನ್ಮಾನ್ಯ ಬೈರ್ತಿ ಬಸವರಾಜಣ್ಣನವರ ಆಪ್ತರು ಆಗಿರುವಂತ ಮಂಡಲದ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕರು, ಈ ಭಾಗದ ಮುಖಂಡರು ಆದಂತ ಕೃಷ್ಣಪ್ಪನವರು ಇವತ್ತು ಅವರು ಹುಟ್ಟಿದ ಹಬ್ಬದಿಂದ ನಾವು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಅವರು ನಿರಂತರವಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಭಾಗದಲ್ಲಿ ಒಳ್ಳೆ ಹೆಸರನ್ನ ಪಡೆದಿದ್ದಾರೆ. ಇನ್ನು ಮುಂದಕ್ಕೆ ಒಳ್ಳೆ ಹೆಸರನ್ನ ಪಡೆದು ಉನ್ನತ ಸ್ಥಾನಗಳಿಗೆ ಅವರಿಗೆ ಅವಕಾಶ ಸಿಗಲಿ, ನಮ್ಮೆಲ್ಲರ ಸಹಕಾರ ಅವರಿಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಆ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ನಮಸ್ಕಾರ.